ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಗೆದ್ದಿರುವ ಶಕೀಲ್ ಅಹಮದ್ ಸರಡಗಿ ತೊಟ್ಟಿರವರು ಸುಳ್ಳು ಜನನ ಪ್ರಮಾಣ ಪತ್ರ ದಾಖಲೆ ನೀಡಿದ್ದಾರೆ. ಕೊಲೆಯ ಆರೋಪಿ ಶರ್ಫುದ್ದೀನ್ ಕಮರುದ್ದೀನ್ ಮಿಸ್ತ್ರಿಯನ್ನು ಕಲಬುರಗಿ ಉತ್ತರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಕ್ರಿಮಿನಲೈಸ್ ಆಗುತ್ತಿದೆ ಎಂದು ಆರೋಪಿಸಿ ಸಿದ್ದಲಿಂಗ ಸ್ವಾಮೀಜಿಗಳು ಸುದ್ದಿಗೋಷ್ಠಿ ಮಾಡಿದರು. ಕಾಂಗ್ರೆಸ್ ಪಕ್ಷದ ಆಯ್ಕೆ ವಿಷಯ ಬಗ್ಗೆ ಮಾತನಾಡಿದ ಸ್ವಾಮೀಜಿ ವಿರುದ್ಧ ಕಲಬುರಗಿ ಜಿಲ್ಲೆಯ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಿವಾನಂದ ಹೊನಗುಂಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಸಿದ್ದಲಿಂಗ ಆಂದೋಲ ಶ್ರೀಗಳ ಏನು ಇವತ್ತಿನ ದಿವಸ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ಸಿನವರು ಏನು ಮಿಸ್ ಮ್ಯಾಚ್ ಐಡಿಯನ್ನು ಸಬ್ಮಿಟ್ ಮಾಡಿ ರಾಜ್ಯಕ್ಕೆ ಹಾಗೂ ಜಿಲ್ಲೆಗೆ ಸುಳ್ಳು ಮಾಹಿತಿ ಕೊಟ್ಟು ಎಲೆಕ್ಷನ್ ನಿಂತಿರ ಅಂತ ಹೇಳಿ ಅವರೊಂದು ಮಾಹಿತಿ ಕೊಟ್ಟಿದ್ರು. ಅದನ್ನ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಆಂತರಿಕ ಚುನಾವಣೆ, ನಮ್ಮ ಆಂತರಿಕ ಒಳ ಚುನಾವಣೆ, ನಾವು ನಮ್ಮ ಚುನಾವಣೆ ಏನ್ ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ, ಆ ರೆಗ್ಯುಲೇಷನ್ ಪ್ರಕಾರ ನಾವು ಆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ವಿ. ಯಾರ್ದೋ ಒಂದು ಮಾತು ಕೇಳ್ಬಿಟ್ಟು ಯುವ ಕಾಂಗ್ರೆಸ್ ಮಟ್ಟಕ್ಕೂ ನೀವು ಬಂದು ರಾಜಕೀಯ ಮಾಡೋದು ಇದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ನೀವೊಬ್ಬ ಮಠಾಧೀಶರಿದ್ರಿ, ನಿಮಗ ಹಿಂದೂ ಧರ್ಮದಾಗ ಒಂದು ದೊಡ್ಡ ಎಲ್ಲಾ ಮಠಾಧೀಶರ ಜೊತೆ ನೀವು ಒಬ್ಬ ಮಠಾಧೀಶರ ತಿಳ್ಕೊತೀವಿ, ಗೌರವ ನಾವು ಕೊಡಬೇಕು, ಅದು ನಮ್ಮ ಧರ್ಮ. ಆದ್ರೆ ನೀವು ಆ ಧರ್ಮಕ್ಕೆ ಅಗರ್ವ ತೋರ್ತಿದ್ದೀರಿ ಅಂತ ಹೇಳಿ ನಾನು ಇವತ್ತು ಆಂದೋಲನ ಶ್ರೀಗಳಿಗೆ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಇವತ್ತ ಏನು ನಮ್ಮ ರೂಲ್ಸ್ ಇದೆ, ಆ ರೂಲ್ಸಿನ ಪ್ರಕಾರ ನಾವೆಲ್ಲ ಮಾಡ್ಕೊಂಡು ಬಂದಿದ್ವಿ. ಅದು ಐಡಿ ಮಿಸ್ ಮ್ಯಾಚ್ ಇದ್ದಾಗ ಕೂಡ ಅವರು ಜಡ್ಆರ್ಒ PRO ನಮ್ಮ ಎಲೆಕ್ಷನ್ ಕಮಿಷನ್ ಇರ್ತದೆ, ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಯಾವ ರೀತಿ ಅದು ಪ್ರಕ್ರಿಯೆ ಮಾಡ್ಬೇಕು ಆ ರೀತಿ ನಾವು ಪ್ರಕ್ರಿಯೆ ಮಾಡ್ಕೊಂಡು ಬಂದಿರೋಂಥ ಎಲೆಕ್ಷನ್ ಇದೆ. ಇದು ಬಿಟ್ಟು ನೀವು ನಿಮ್ ಬೆಳಗಾದ್ರೆ ಕೂಡ ನಿಮ್ಮ ಪತ್ರಿಕಾಗೋಷ್ಠಿ ಏನಿರ್ತಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ, ನೀವೊಬ್ಬ ಮಠಾಧೀಶರಿದ್ರಿ, ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡೋದು, ಕಾಂಗ್ರೆಸ್ ಬಗ್ಗೆ ಮಾತಾಡೋದು, ಅದು ಬಿಟ್ಟರೆ ನಿಮ್ಗೆ ಥರ್ಡ್ ನಿಮ್ಮ ಹತ್ರ ನನಗೆ ಪತ್ರಿಕಾಗೋಷ್ಠಿನೇ ಇಲ್ಲನೋ ಅಂತೇಳಿ ನಾನು ಆಂದೋಲನ ಶ್ರೀಗಳಲ್ಲಿ ಕೇಳೋಕೆ ಇಷ್ಟಪಡ್ತೀನಿ. ನೀವೊಬ್ಬ ಮಠಾಧೀಶರಾದ ಬೆಳಗ್ಗೆ ನೀವು ಪಕ್ಷಾತೀತವಾಗಿ ನೀವು ಮಠಾಧೀಶರಾಗಿ ನಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಸಲಹೆ. ಯಾಕಪ್ಪ ಅಂದ್ರೆ ಬಿಜೆಪಿ ಎಷ್ಟೋ ಕೋರ್ಟಿಗೆ ಹೋದಂತವ್ರು ಇವತ್ತು MLA ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಅಧ್ಯಕ್ಷರುಗಳಿದ್ದಾರೆ, ಎಲ್ಲಾ ರೀತಿ ಕಾರ್ಪೊರೇಟರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಯಾಕೆ ಟಾರ್ಗೆಟ್ ಮಾಡ್ತಿದ್ರಿ? ಎಲ್ಲಾ ಪಕ್ಷದಲ್ಲೂ ಕೂಡ ಅವ್ರವರ ಒಂದು ವೈಯಕ್ತಿಕ ಅವ್ರವರ ಪಕ್ಷದ ಒಂದು ನಿರ್ಧಾರದ ಮೇಲೆ ಅವರು ಯಾವ ರೀತಿ ಮಾಡ್ಬೇಕನ್ನೋದು ರೂಲ್ಸ್ ರೆಗ್ಯುಲೇಷನ್ ಮೇಲೆ ಒಂದು ಯೂತ್ ಕಾಂಗ್ರೆಸ್ ಬಯಲಾಜ್ ಇದೆ, ಯಾಪ್ ಇದೆ, ಯಾಪ್ ರೀತಿಯಲ್ಲೇ ಯುವ ಕಾಂಗ್ರೆಸ್ ನಾಮಿನೇಷನ್ ಆಗಿದೆ. ಅದರಿಂದ ಜನರ ಮೆಂಬರ್ಶಿಪ್ ಮಾಡಿ ಅವರು ಗೆದ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ಶ್ರೀಗಳಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ನೀವೊಬ್ಬ ಮಠಾಧೀಶರಾಗಿ ಇರಿ ಅಂತ ಹೇಳ್ತೀನಿ ನಾನು. ಯಾಕಪ್ಪ ಅಂತಂದ್ರೆ ನೀವು ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಬ್ಬ ಮಠಾಧೀಶರಿಗೆ ಬಹಳ ಗೌರವ ಇದೆ. ಆ ಗೌರವಕ್ಕೆ ನೀವು ಒಂದು ಕಪ್ಪು ಚುಕ್ಕಿ ತರ ಅಂತ ಕೆಲಸ ಸಿದ್ದಲಿಂಗ ಶಿವಾಚಾರ್ಯ ಆಂದೋಲನ ಶ್ರೀಗಳಿಗೆ ನಾನು ರಿಕ್ವೆಸ್ಟ್ ಮಾಡಿರ್ತೀನಿ. ಅದು ಮಾಡಕ್ ಹೋಗ್ಬೇಡಿ, ಅದಕ್ಕೊಂದು ಕಪ್ಪು ಚುಕ್ಕಿ ತರ ಅಂತ ಕೆಲಸ ಮಾಡಬೇಡಿ. ಕಾಂಗ್ರೆಸ್ ಪಕ್ಷಕ್ಕೆ ಟಾರ್ಗೆಟ್ ಮಾಡೋದು ನಿಮಗೆ ಅಗೌರವ ತರುತ್ತೆ. ನೀವೊಬ್ಬ ಮಠಾಧೀಶರಾಗಿದ್ರೆ ಎಲ್ಲಾ ಪಕ್ಷದಲ್ಲಿ ಅನ್ಯಾಯ ನಡೆದಾಗ ಎತ್ತಿ ತೋರಿಸಿ, ಅದಕ್ಕೆ ನಾವು ನೀವು ಮಠಾಧೀಶರು ಅಂತ ಒಪ್ಕೋತೀವಿ. ಇಲ್ಲಪ್ಪ ಅಂತಂದ್ರೆ ನೀವು ಏನು ಖಾಲಿ ಹಾಕೊಂಡಿದ್ರೆ ಖಾಲಿ ಬಿಟ್ಟು ಖಾದಿ ಹಾಕೊಂಡು ನೀವು ರಾಜಕೀಯ ಮಾಡಿ ಅಂತೇಳಿ ನಂದೊಂದು ಮನವಿ. ಧನ್ಯವಾದ. ಅದು ಅವರ ವೈಯಕ್ತಿಕ ವಿಚಾರದ ಮೇಲೆ ಅದು ಮಾತಾಡಿದ್ರೆ, ಆದ್ರೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಅಲ್ಪಸಂಖ್ಯಾತರೆ, ಹಿಂದೂ ಮುಸ್ಲಿಂ ಅವು ಯಾವುದೇ ಇಲ್ಲ. ನಮ್ಮಲ್ಲಿ ಇದು ಆನ್ಲೈನ್ ಎಲೆಕ್ಷನ್ ಇದೆ, ಯಾರು ಫೈಟ್ ಮಾಡಬಹುದು. ಅದರೊಳಗೆ ರಿಸರ್ವೇಶನ್ ಇದೆ, ಎಲ್ಲ ಇದೆ. ಅದರ ಪ್ರಕಾರ ಆನ್ಲೈನ್ ಅಲ್ಲಿ ನಾವು ನಾಮಿನೇಷನ್ ಮಾಡಿದ್ವಿ. ಅದ್ರ ಪ್ರಕಾರ ಅವ್ರ ಮೆಂಬರ್ಶಿಪ್ ಜನರೆಲ್ಲ ವೋಟ್ ಹಾಕಿ ಅವ್ರಿಗೆ ಗೆಚ್ಕೊಂಡು ಬಂದಿದ್ದಾರೆ. ಅವರು ಮಹಾಕುಂಭದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನ್ ಅವ್ರ ಹೆಸರು ಅದು ಹೇಳಿದ್ರು, ಅದರ ಪ್ರಕಾರ ತಾವು ಕೂಡ ನಾನು ಅದೇ ಹೇಳಿದೆ ಅವರಿಗೆ, ತಾವು ಕೂಡ 8ನೇ ಅದ್ಭುತ ಸ್ವಾಮೀಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಪ್ಪ ನಿಮ್ ಟಾರ್ಗೆಟ್ ಏನಿಲ್ಲ, ಬೆಳಗಾದ್ರೆ ಪ್ರಿಯಾಂಕ್ ಖರ್ಗೆ ಇಶ್ಯೂ ಏನವ, ಕಾಂಗ್ರೆಸ್ ಪಕ್ಷದ ಇಶ್ಯೂ ಏನವ, ಇದು ಒಂದು ಬಿಟ್ಟರೆ ನೀವೆಲ್ಲ ನನಗೆ ಗೊತ್ತಿಲ್ಲ ನೀವೇನು ಬಿಜೆಪಿ ದವರ ಏನ್ ಕಾಂಗ್ರೆಸ್ ದವರ ಅದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಮೆಂಬರ್ಶಿಪ್ 50 ರೂಪಾಯಿ ಫೀಸ್ ಇದೆ, ನಮ್ಮ ಸದಸ್ಯತ್ವ ಕಾಂಗ್ರೆಸ್ ಪಕ್ಷ ಸದಸ್ಯತ್ವ ಪಡೆದು ಅದ್ರ ಪಡೆದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ಲಿ. ನಮ್ಮ ಕಾಂಗ್ರೆಸ್ ಒಳ ಕಾಂಗ್ರೆಸ್ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ನಡೆದಿದೆ ಅದ್ರ ಬಗ್ಗೆ ಆದ್ರೂ ಮಾತಾಡ್ಲಿ. जो कल आंदोलन स्वामी जो है कांग्रेस को लेके प्रेस मीट किए थे वो सरासर गलत है। हमारे लास्ट टाइम जो 2024 में अगस्त में हमारा जो है नॉमिनेशन का डेट आया था, नोटिफिकेशन आया था कि यूथ कांग्रेस का इलेक्शन होना बोल के 2010 से जो है हमारा ऑनलाइन वोटिंग चालू है। तो अगस्त में होने के बाद क्या है, नॉमिनेशन डेट आई, नॉमिनेशन डालने के बाद हम नॉमिनेशन डालने के बाद उससे पहले हम क्या है, हमारे जडआरओ जो हमारे इंचार्ज आते हैं उनको इंचार्ज को मैं बात कर रहा है कि फलाने साहब मेरा वोटर ID जो है मेरे डॉक्यूमेंट मिसमैच है, मेरा एक वोटर ID लीगल है 91 का वो है मेरा। तो उन्होंने क्या बोले, नहीं आप डालो उसके बाद देखेंगे।
तो उसके बाद हम डालने के बाद क्या है, उसकी कुछ डेट रहती कि ऑब्जेक्शन करने की रहती, स्कूप नहीं आती। इसके अंदर हमारे कलीग जो एस्पिरेंट कैंडिडेट थे, वो लोग मुझको ऑब्जेक्शन नहीं करे वो लोग। उसके बाद हमारे जो चाहने वाले लोग थे, हम क्या है वो काम करिए है। अब एक मठ के ये है, स्वामी है, स्वामी का काम क्या रहता है, एक मठ में पूजा करना है। हमारे इंटरनली हमारे पार्टी के अंदर जो आके क्वेश्चंस कर रहे हैं, उनका हक नहीं है क्वेश्चन करने का। हमारा हक है, हमारे पार्टी मेंबर का हक है, हमारे लीडर्स का हक है पूछने का। वो इतना बोलते हैं, मेरी बात खलास कर। कांग्रेस पार्टी में कुछ भी अगर स्टेप हुआ तो खास कर क्या है मालूम है, हमारे कांग्रेस पार्टी को टारगेट करते हैं। हमारे लीडर प्रियंक खड़गे साहब को टारगेट करते हैं। उनका काम ही ये नहीं है कि सिर्फ एक ही बार खाली हमेशा के लिए प्रियंक साहब को टारगेट करते हैं। हमारे लीडर को कांग्रेस पार्टी और प्रियंक साहब को टारगेट करते हैं क्या, और दूसरे पार्टी में भी कई सारे इश्यूज हैं, वो लोगों को लेकर नहीं करते। एक तरह खाली एक ही साइड खाली कांग्रेस पार्टी को हमारे लीडर प्रियंक साहब को टारगेट करते हैं।